ನಟ ಮಡೇನೂರು ಮನು ಕಾಮಿಡಿ ಶೋ ಮೂಲಕ ಫೇಮಸ್ ಆಗಿದ್ದ. ಇದೀಗ ಈತನ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಸಹನಟಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆಂದು ನೊಂದ ಸಂತ್ರಸ್ತ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಇತ್ತ ದೂರು ಪಡೆದ ಪೊಲೀಸರು ಆರೋಪಿಯನ್ನ ಹಾಸನದ ಶಾಂತಿ ಗ್ರಾಮದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಹೌದು, ಮಡೇನೂರು ಮನು ಕಾಮಿಡಿ ಶೋನಿಂದ ಎಲ್ಲರಿಗೂ ಪರಿಚಿತನಾಗಿದ್ದ. ಇದಾದ ಬಳಿಕ ರಾಜ್ಯದ ಹಲವು ಕಡೆ ಕಾಮಿಡಿ ಶೋ ನಡೆಸಿದ್ದ. ಹೀಗಿರಬೇಕಾದ್ರೆ 2022ರಲ್ಲಿ ಶಿವಮೊಗ್ಗದ ಶಿಕಾರಿಪುರಕ್ಕೆ ಕಾಮಿಡಿ ಪ್ರೋಗ್ರಾಂ ಕೊಡೋದಕ್ಕೆ ಅಂತ ಹೋಗಿದ್ದಾಗ ಸಹ ಕಲಾವಿದೆಯ ರೂಮ್ಗೆ ಹೋಗಿದ್ದಂತೆ. ಸಂಭಾವನೆ ನೀಡೋ ನೆಪದಲ್ಲಿ ಅತ್ಯಾಚಾರ ಎಸಗಿದ್ದಾನಂತೆ. ವಿರೋಧದ ನಡುವೆಯೂ ತಾಳಿ ಕಟ್ಟಿದ್ದಂತೆ. ಬಳಿಕ 2 ಬಾರಿ ಗರ್ಭಪಾತ ಮಾಡಿಸಿದ್ದಾನಂತೆ. ಇನ್ನು ಸಂತ್ರಸ್ತೆಯನ್ನ ನಾಗರಬಾವಿ ಬಳಿ ಬಾಡಿಗೆ ಮನೆ ಮಾಡಿ ಇರಿಸಿದ್ದು, ಹಲವು ಬಾರಿ ಮನೆಗೆ ಬಂದು ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಸಂತ್ರಸ್ತೆಯ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಕು ಮನು ಶುರು ಮಾಡಿದ್ನಂತೆ. ಜೊತೆಗೆ ಲಕ್ಷಾಂತರ ಹಣ ಪಡೆದು ವಾಪಸ್ ಕೊಡದೆ ಸತಾಯಿಸಿದ್ದಾನೆ. ಹಣ ಕೇಳಿದ್ರೆ ಧಮ್ಕಿ ಹಾಕಿ ಜೀವ ಬೆದರಿಕೆ ಹಾಕಿದ್ದಾನೆಂದು ಸಂತ್ರಸ್ತೆ ದೂರು ನೀಡಿದ್ದಾಳೆ. ಆದ್ರೆ ಈ ದೂರಿನ ಹಿಂದೆ ಇಬ್ಬರು ನಟರು, ಓರ್ವ ಲೇಡಿ ಡಾನ್ ಪಿತೂರಿ ಅಂತ ಮನು ಆರೋಪಿಸಿದ್ದಾನೆ.